ಹೆಂಗಿದೆ ಗುರು? ಇದು ನನ್ನ ಕೋಚು ನೋಡಿ, ಎಷ್ಟು ಚೆನ್ನಾಗಿದೆ. ನಾನು ಒಳಗಡೆ ತೋರಿಸ್ತೀನಿ, ಹೊರಗಡೆ ನೋಡಿ, ವಿಂಡೋಸ್ ನೋಡಿ ಗುರು, ಒಳ್ಳೆ ವಿಂಟೇಜ್ ಟ್ರೈನ್ ಇದ್ದಂಗಿದೆ. ಎಷ್ಟು ಚೆನ್ನಾಗಿದೆ, ಸೂಪರ್ ಇದೆ ಅಲ್ವಾ? ಹೇಗಿದೆ ಗುರು? ಇದು ಬಂದು ಟಾಯ್ ಟ್ರೈನ್. ಸೊ ಇದರಲ್ಲಿ ಚಾರ್ಜಸ್ ಬಂದು 500ಇಂದ 1000 ರೂಪೀಸ್ವರೆಗೂ ಇದೆ. ಸೊ ನಾನು ಬುಕ್ ಮಾಡಿರೋದು ಫಸ್ಟ್ ಡಿಲೆಕ್ಸು. ಸೊ AC ಟ್ರೈನು. ಒಳಗಡೆ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ಮತ್ತು ಶಿಮ್ಲಾಗೆ ಬಂದವರು ಸೊ ಈ ಟ್ರೈನ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಡೋಂಟ್ ಗೋ ಬೈ ರೋಡ್, ಅಂದರೆ ಬಸ್ಸಲ್ಲಿ ಅಥವಾ ಕಾರಲ್ಲಿ ದಯವಿಟ್ಟು ಹೋಗಬೇಡಿ. ಐ ವಿಲ್ ಪ್ರಿಫರ್ ಟಾಯ್ ಟ್ರೈನ್ನೇ ಪ್ರಿಫರ್ ಮಾಡ್ತೀನಿ. ಖಂಡಿತ ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಎಸ್ಪೆಷಲಿ ಶಿಮ್ಲಾಗೆ ಹೋಗುವಾಗ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಏನಾದರೂ ಸ್ನೋ ಬೀಳ್ತಾ ಇದ್ರೆ ಅಂತೂ ನಮ್ಮ ಲಕ್ಕು ಗೊತ್ತಿಲ್ಲ, ಸ್ನೋ ಬೀಳುತ್ತೋ ಇಲ್ವೋ ನೋಡಿ. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಗುರುಗಳೇ, ಇದು ಗ್ಲಾಸ್ ರೂಫ್. ಬೇರೆ ಕೋಚಸ್ನಲ್ಲಿ ಗ್ಲಾಸ್ ರೂಫ್ ಇರೋಲ್ಲ. ಸೊ ಇದೊಂದು ಪ್ಲಸ್ ಇದೆ. ಈ ಟ್ರೈನಲ್ಲಿ ಈ ಒಂದು ಟ್ರೈನ್ ಜರ್ನಿ ಕಲ್ಕಾಯಿಂದ ಶಿಮ್ಲಾವರೆಗೂ 103 ಟನಲ್ಸ್ ಬರುತ್ತೆ, ಮತ್ತು 20 ಸ್ಟೇಷನ್ಸ್ ಬರುತ್ತೆ, ಮತ್ತು 912 ಕರ್ವ್ಸ್ ಬರುತ್ತೆ. ಜೊತೆಯಲ್ಲಿ 969 ಬ್ರಿಡ್ಜಸ್ ಇದೆ. ಸೊ ಇದು ಬಂದು ಗಿನ್ನಿಸ್ ಬುಕ್ ರೆಕಾರ್ಡ್ಗೂ ಈ ಟ್ರೈನು ಜಾಯ್ನ್ ಆಗಿದೆ. ಇಟ್ಸ್ ಬ್ಯೂಟಿಫುಲ್ ಅಲ್ವಾ? ಎಸ್ಪೆಷಲಿ ಒಂದು ಸ್ನೋ ಬೀಳುವಾಗ ಬಂದರೆ ಅಂತೂ ರಿಯಲಿ ಇಟ್ಸ್ ಎ ಮೆಮೊರೇಬಲ್ ಜರ್ನಿ ಅಂತ ಹೇಳ್ಬೋದು. ಬಟ್ ನಾನು ಸ್ವಲ್ಪ ಲೇಟ್ ಆಯಿತು, ನಾನು ಫೆಬ್ರವರಿಲಿ ಬಂದಿರೋದು. ಜಾನ್ವರಿಲೇ ಬಂದಿದ್ದರೆ ಮೇ ಬಿ ನನಗೆ ಸ್ನೋಫಾಲ್ ಸಿಗ್ತಾಯಿತ್ತು. ಸೊ ನಾನು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನನಗೆ ಸ್ನೋಫಾಲ್ ಸಿಗಲಿಲ್ಲ. ಬಟ್ ಶಿಮ್ಲಾಲಿ ಸ್ನೋಫಾಲ್ ಇದೆ, ನಾನು ಅಲ್ಲಿಗೆ ಹೋದಾಗ ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಅಗೇನ್ ಇಟ್ಸ್ ಗ್ಲಾಸ್ ರೂಫ್ ಸಣ್ಣ. ಟ್ರೈನವ್ರು ಕೊಟ್ಟಿರೋದಲ್ಲ, ನಾನೇ ತಗೊಂಡು ಬಂದು ತಿಂತಾ ಇರೋದು. ಮತ್ತೆ ಇದನ್ನು ಟ್ರೈನವರೇ ಕೊಡ್ತಾರೇನೋ ಅನ್ಕೋಬಿಡಿ. ಇಂತ ಅಂತಂದರೆ ಬ್ರಿಟಾನಿಯಾ ಕೇಕ್. ಹಿಮಾಚಲ್ ಅನ್ನೋ ಒಂದು ಸ್ಟೇಷನ್ನು ಶಿಮ್ಲಾಗೆ ಹೋಗುವಾಗ ಬರುತ್ತೆ. ಈ ಸ್ಟೇಷನ್ ನೋಡಿ ಗುರು, ಎಷ್ಟು ಚೆನ್ನಾಗಿದೆ. ಆ ಸ್ಟೇಷನ್ ನೋಡಿದ್ರೇ ಇಷ್ಟ ಆಗುತ್ತೆ. ಈವನ್ ಆ ಸ್ಟೇಷನ್ ಸಹ ನಮಗೆ ಟಾಯ್ ಸ್ಟೇಷನ್ ಥರನೇ ಅನಿಸುತ್ತೆ, ಚೆನ್ನಾಗಿದೆ. ಮ್ಯಾಗಿ ಸಹ ಮಾಡ್ತಾ ಇದ್ದಾರೆ. ಕಿತ್ನಾ ಭಯ್ಯ ಮ್ಯಾಗಿ? गरम है? हाँ जी, ताजी। कितनी करनी? एक वीडियो को जल्दी कर लो, चलने का टाइम होगा। हो जाएगा? हाँ जी। तो आप उधर आ जाइए ना, जल्दी करो, जल्दी। कहाँ पे? ये वाला मेरा। जल्दी करो, जल्दी। 2 मिनट का टाइम होता है यहाँ पे। मैगी लो। ಮ್ಯಾಗಿ ನೋಡಿ ಹೊರಗಡೆ ಇಲ್ಲಿ ಬಂದು ಮ್ಯಾಗಿ ಬಿಡಲ್ವಾ ಅಂತೀರ. ಬಿಸಿ ಇದೆ. ಓಕೆ, ಟೇಸ್ಟ್ ಪರವಾಗಿ ನೋಡಿದ್ರೆ ಇಟ್ಸ್ ಓಕೆ. ಇದು ಬಂದು 50 ರೂಪೀಸ್. ಎಲ್ಲಿ ನೋಡಿದ್ರು ಬರೀ ಹಿಮದ ರಾಶಿನೇ. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಕೆಳಗಡೆವರೆಗೂ ಇದೆ ಗುರು, ನೋಡಿ ನೋಡಿ. ಇವಾಗ ಒಂದು ಹಾಡು ಬರುತ್ತಲ್ವಾ, ಓಹೋ ಪ್ರೇಮ ಕಾಶ್ಮೀರ. ಇದು ಕಾಶ್ಮೀರ ಅಲ್ಲ, ಶಿಮ್ಲಾದಲ್ಲಿ ಬೇಲೂರ ಬಾಲೆ. 1 2
3. ಎಲ್ಲರೂ ನಾನು ಕೇಳ್ತಾ ಇರೋದು ಪ್ರಶ್ನೆ, ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೀರಾ ಅಂದರೆ ಶಿಮ್ಲಾ ಅಲ್ಲಿ ಸೂಪರಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಗುರು. ಸೊ ನೀವು ಯಾವಾಗಾದರೂ ಬನ್ನಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಶಿಮ್ಲಾ ಟ್ರಿಪ್ನ ಎಲ್ಲಿ ಕಂಪ್ಲೀಟ್ ಆಗಲ್ವೇನೋ ಸ್ನೋ ಅಲ್ಲಿ ಅಂದ್ಕೊಂಡೆ, ಬಟ್ ಎನಿ ಹೌ ಬೈ ದ ಗಾಡ್ ಗ್ರೇಸ್ ಸ್ನೋ ಸಿಕ್ತು. ಐ ಎಂಜಾಯ್ಡ್ ಎ ಲಾಟ್. ಇಲ್ಲಿ ನೋಡಿ ಗುರು ಹೆಂಗಿದೆ, ಈಗ ಇದನ್ನ ಮೇಲೆ ಹಾಕೋಣ. ಸೂಪರ್ ಅಲ್ಲ, ಹೇಗಿದೆ ಗುರು? ಸೂಪರ್ ಆಗಿದೆ ಅಲ್ವಾ? ನೋಡಿ ಆ ತಣ್ಣಗಿರೋ ಗಾಳಿ ಹೊಡಿತಾ ಇದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಜೊತೆಗೆ ಆ ಕಡೆಯಿಂದ ಬಿಸಿಲು, ಈ ಕಡೆಯಿಂದ ಗಾಳಿ, ಸೂಪರ್ ಆಗಿದೆ ಗುರು. ಹಿಮದ ರಾಶಿಯಲ್ಲಿ ಇದು ಆಪಲ್ ಮರ. ಆಕ್ಚುಲಿ ಆಗಿ ಇದೇನೋ ಮರ ಅನ್ಕೊಂಡಿದ್ದೀರಲ್ವಾ, ಇದು ಆಪಲ್ ಮರ. ನೋಡಿ ಆಲ್ರೆಡಿ ಬರ್ಡ್ಸ್ ಬಂದಿದೆ. ಇದು ಆಪಲ್ ಮರ, ಇದೇನೋ ವೇಸ್ಟ್ ಮರ ಅನ್ಕೊಂಡ್ಬೇಡಿ, ಇದು ಆಪಲ್ ಮರ. ಈಗ ನೋಡಿ ಗುರು, ಫುಲ್ ಕಾರ್ನರಿಂದ ನೋಡಿ ಆ ಬ್ಲೂ ಕಲರ್ ಆಕಾಶಕ್ಕೂ ಆ ಮರದ ಹಸಿರಿನ ಮರಕ್ಕೂ ಈ ಬಿಳಿ ಹಿಮದ ರಾಶಿ ಜೊತೆಯಲ್ಲಿ ಕಣ್ಣೊಡಿತಾ ಇರೋ ಸೂರ್ಯ, ಈ ಜೊತೆಯಲ್ಲಿ ಅಂದವಾಗಿರೋ ಕರುನಾಡ ಸ್ವಾತಿಶ್ರೀ, ಎಷ್ಟು ಚೆನ್ನಾಗಿದೆ ಅಲ್ಲ. ಇದೆಲ್ಲ ಕೂಡ ಬಂತು. ನೋಡಿದ್ರಲ್ಲ ಗುರುಗಳೇ, ನಾನು ಟಾಯ್ ಟ್ರೈನಲ್ಲಿ ಬಂದಿದ್ದು, ಸ್ನೋ ಅಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡಿದೆ ಗೊತ್ತಾ. ನಿಮಗೋಸ್ಕರ ಹಾಡು ಹೇಳಿದ್ದು ಇನ್ನೂ ಮುಗ್ದಿಲ್ಲ, ಇನ್ನೂ ಇದೆ. ಶಿಮ್ಲಾ ಅಲ್ಲಿ ಫೇಮಸ್ ಪ್ಲೇಸಸಲ್ಲಿ ನಾನು ಎಷ್ಟೆಲ್ಲ ಎಂಜಾಯ್ ಮಾಡಿದ್ದೀನಿ, ಏನೇನೆಲ್ಲ ತಿಂದೆ, ಏನೇನೆಲ್ಲ ಪ್ಲೇಸಸ್ ನೋಡಿದ್ದೀನಿ ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಬರುತ್ತೆ. ವೆಯ್ಟ್ ಮಾಡ್ತಾ ಇರಿ. ಅದಕ್ಕೆ ಮುಂಚೆ ನೀವೇನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಸೊ ಶಿಮ್ಲಾಗೆ ಹೋಗೋಕ್ಕೆ ಮುಂಚೆ ನನ್ನ ವಿಡಿಯೋನ ವಾಚ್ ಮಾಡಿ ಹೋಗಿ ಅಂತ ಹೇಳ್ತಾ ಬಾಯ್.